ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕೆಆರ್ಎಸ್ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ. ಡ್ಯಾಂನಿಂದ 50,000 ಕ್ಯೂಸೆಕ್ಸ್ ನೀರು ಬಿಡುಗಡೆ. ನದಿ ಪಾತ್ರದ ಜನರಿಗೆ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ವಿಪರೀತ ಮಳೆ, ಒಳಹರಿವು ಹೆಚ್ಚಳವಾಗಿದೆ. ಡ್ಯಾಂನಿಂದ 50,000 ಕ್ಯೂಸೆಕ್ಸ್ ನೀರು ಬಿಡುಗಡೆ. ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ದಿಲೀಪ್. ನೋಡೋಣ ಬನ್ನಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಈ ಕಾರಣದಿಂದಾಗಿ ಕೆಆರ್ಎಸ್ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅಷ್ಟೇ ಪ್ರಮಾಣದ ನೀರನ್ನ ನದಿಗೆ ಬಿಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಕೆಆರ್ಎಸ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗ್ತಾ ಇರುವಂಥದ್ದು. ಅಂದ್ರೆ ಕಳೆದ ಕೆಲವು ದಿನಗಳಿಂದ ಕಾಲ ಮಳೆರಾಯ ಬ್ರೇಕ್ ಅನ್ನ ಕೊಟ್ಟಿತ್ತು. ಬ್ರೇಕ್ ಕೊಟ್ಟಿದ್ದಂತ ಕಾರಣಕ್ಕೋಸ್ಕರ ಪ್ರತಿದಿನ ಸುಮಾರು 10,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇತ್ತು. ಆದ್ರೆ ಈಗ ಭಾರಿ ಪ್ರಮಾಣದ ನೀರನ್ನ ನದಿಗೆ ಬಿಡ್ತಾ ಇರುವಂಥದ್ದು. ಅಂದ್ರೆ ಸುಮಾರು 50,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಈ ರೀತಿಯಂತ ಕೆಲ ದಿನಗಳ ಹಿಂದೆ ಇಷ್ಟೇ ಪ್ರಮಾಣದ ನೀರನ್ನ ಬಿಟ್ಟಿದ್ರು. ಆದ್ರೆ ಕೆಲ ದಿನಗಳ ಕಾಲ ಮಳೆರಾಯ ಬ್ರೇಕ್ ಕೊಟ್ಟಿತ್ತು. ಮಳೆರಾಯ ಬ್ರೇಕ್ ಕೊಟ್ಟಿದ್ದಂತ ಕಾರಣಕ್ಕೋಸ್ಕರ ಜಲಾಶಯದಿಂದ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಲಾಗಿತ್ತು. ಈಗ ಮತ್ತೆ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಿರುವ ಕಾರಣಕ್ಕೋಸ್ಕರ ಅಷ್ಟೇ ಪ್ರಮಾಣದ ನೀರನ್ನ ನದಿಗೆ ಬಿಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನದಿ ಪಾತ್ರದಲ್ಲಿ ಸಾಕಷ್ಟು ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಶ್ರೀರಂಗಪಟ್ಟಣದ ಹಲವು ಕಡೆ ಒಂದು ಪ್ರವಾಸಿ ತಾಣಗಳೇನಿದೆ ಅಲ್ಲೂ ಕೂಡ ಪ್ರವಾಹ ಭೀತಿ ಎದುರಾಗಿರುವಂಥದ್ದು. ಇದೇ ರೀತಿಯಾದಂಥ ಮತ್ತಷ್ಟು ಮಳೆ ಏನಾದರೂ ಆದರೆ ಮತ್ತಷ್ಟು ಪ್ರವಾಹ ಬರುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಸುಮಾರು 1,00,000 ಕ್ಯೂಸೆಕ್ ಅಧಿಕ ನೀರನ್ನು ಬಿಟ್ಟದ್ರೆ ಆದರೆ ಶ್ರೀರಂಗಪಟ್ಟಣದ ಭಾಗದ ಹಲವು ಭಾಗಗಳಲ್ಲಿ ಮುಳುಗಡೆ ಆಗುತ್ತೆ. ಒಂದು ರೀತಿಯಲ್ಲಿ ಶ್ರೀರಂಗಪಟ್ಟಣ ಮತ್ತೆ ನದಿ ಪಾತ್ರ ಏನು ಕಾವೇರಿ ನದಿ ಪಾತ್ರ ಏನೇನಿದೆ ಎಲ್ಲ ಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂಥದ್ದು. ಒಟ್ಟಾರೆ ಜೂನ್ನಲ್ಲೇ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿತ್ತು. ಜಲಾಶಯ ಭರ್ತಿಯಾಗಿ ಸಂಪೂರ್ಣವಾಗಿ ಈಗ ನೀರನ್ನ ಅಂದ್ರೆ ಬರುವಂತ ನೀರನ್ನೇ ಬಿಡ್ತಾ ಇರುವಂಥದ್ದು. ಕೆಆರ್ಎಸ್ ಜಲಾಶಯಕ್ಕೆ ಸುಮಾರು 50,000 ಕ್ಯೂಸೆಕ್ಸ್ ಒಳಹರಿವು ಇರುವಂಥದ್ದು. ಅಷ್ಟೇ ಪ್ರಮಾಣದ ನೀರನ್ನ ಈಗ ಹೊರಹರಿವಾಗಿ ಬಿಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಧರಿ, TV9 ಮಂಡ್ಯ.